ಚುನಾವಣೆ ಎಂದರೆ ಹಣದ ಹೊಳೆಯಲ್ಲ, ಕಾರಜೋಳ ಹೇಳಿಕೆ. ಹಣದ ರಾಜಕೀಯಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಜೋಳ. ಮೌಲ್ಯಾಧಾರಿತ ರಾಜಕೀಯಕ್ಕೆ ಒತ್ತು ನೀಡುವ ಕರೆ. ಮತದಾರರು ಜಾಗರೂಕರಾಗಿರಬೇಕು ಎಂದು ಸಲಹೆ. ಸ್ವಚ್ಛ ಚುನಾವಣೆಗೆ ಕಾರಜೋಳ ಒತ್ತಾಯ. ಮುಖ್ಯಮಂತ್ರಿ ಇಲ್ಲಿ ಬಂದು 5 ದಿವಸ 8 ದಿವಸ ಠಿಕಾಣಿ ಹೂಡಿ ರೊಕ್ಕದ ಹೊಳೆ ಹರಿಸಿ ಚುನಾವಣೆ ಮಾಡ್ತಕ್ಕಂಥದ್ದಲ್ಲ. ಹಿಂದೆ ಅನೇಕ ಮುಖ್ಯಮಂತ್ರಿಗಳು, ನಾವು ಅವರು ಒಂದೇ ಪಾರ್ಟಿಯಲ್ಲಿದ್ದಾಗ ಹೆಗಡೆ ಅವರು ಅದು ಎಂದೂ ಉಪಚುನಾವಣೆಯಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ಗರಡೆಯಲ್ಲಿ ಬೆಳೆದಂತವ್ರು, ಪಟೇಲ್ರ ಗರಡೆಯಲ್ಲಿ ಬೆಳೆದಂತವ್ರು, ಅವ್ರಿಗೆ ಏನಾದ್ರೂ ಕಿಂಚತ್ತು ಮರ್ಯಾದೆ ಇದ್ರೆ ಈ ಉಪಚುನಾವಣೆಗೆ ಬಂದು ವಾರಗಟ್ಲೆ ಕೂತು ರೊಕ್ಕದ ಹೊಳೆ ಹರಿಸಿ, ಹೆಂಡದ ಹೊಳೆ ಹರಿಸಿ ಗೆಲ್ತಕ್ಕಂತ ಪ್ರಯತ್ನ ಮಾಡೋದು ನಿಮಗೆ ಶೋಭೆ ತರುವುದಿಲ್ಲ. 2 ಚುನಾವಣೆಯಲ್ಲಿ ಗೆಲ್ಲುವುದರಿಂದ ಸೋಲುವುದರಿಂದ ನಿಮ್ಮ ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗುದಿಲ್ಲ. ನಿಮ್ಮ ಕುರ್ಚಿಗೆ ವ್ಯತ್ಯಾಸ ಆಗ್ತಿದ್ರ ನಿಮ್ಮ ಪಕ್ಷದವರೇ ಏನ್ ನಿಮಗೆ ತೆಗಿಬೇಕು ಅಂತ ಸಂಚು ಹೂಡಿದಾರ, ಅವರಿಂದ ಅಪಾಯದ ಹೊರತು ಈ 2 ಬಾಯ್ ಎಲೆಕ್ಷನ್ ನಿಂದ ನಿಮ್ಮ ಚುನಾವಣೆ ನಿಮ್ಮ ಕುರ್ಚಿಗೆ ಕಂಟಕ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.